ಗಜ್ರಿ ಸ್ಲೋ 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 ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ 8 ಗಂಟೆ ಬಂದೈತೆ ನೋಡ್ರಿ. ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಇವತ್ತು ಊರಿಗೆ ಹೋಗೋದೈತಿ, ಹಾಗಾಗಿ ಬುತ್ತಿ ಸ್ವಲ್ಪ ಎಲ್ಲ ಮಾಡ್ಕೋಬೇಕು, ಪಲ್ಯ ಮತ್ತು ಚಪಾತಿ ಮಾಡ್ಬೇಕ್ರಿ. ಈಗಿದ್ರೆ ಫಸ್ಟಿಗೆ ಒಂದು ಇಷ್ಟು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ತನು ಇದ್ರೆ ಈಗ ಗ್ಯಾಸ್ ಮೇಲೆ ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ಲು, ಅಂದರೆ ಜಳಕಕ್ಕೆ ಬೇರೆ ಕಡೆ ಇಟ್ಟಿದ್ದೀನಿ ಕೊಯ್ಲು ಹಾಕಿಬಿಟ್ಟು. ಆದರೆ ತನು ಇವತ್ತು ಅದು ಪ್ಯಾಂಟಿಗೆ ಕಲರ್ ಮಾಡ್ತಾಳಂತ, ಅದನ್ನೇ ಹೆಂಗೆ ಮಾಡ್ತೆ ಅಂತ ಕೇಳಾಕತ್ತಿದೆ. ಮತ್ತು ನೀರು ಜಾಸ್ತಿ ಇಟ್ಬಿಟ್ಟು ಅಮ್ಮ, ಅದು ಕಲರ್ ಹಾಕಿದ ತಕ್ಷಣ ವೇಸ್ಟ್ ಆಗುತ್ತೆ, ಸ್ವಲ್ಪ ನೀರು ಇಡಬೇಕಂತ ನಾನು ಹೇಳಾಕತ್ತಿದ್ದೆ. ಇಲ್ಲಿ ಅದನ್ನ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಾಕತ್ತಿದ್ಲು. ಅದಕ್ಕೆ ತನಗಷ್ಟೇ ಬೈದ್ಬಿಟ್ಟು, ನಿನಗೇನು ಅರ್ಥನೇ ಆಗಲ್ಲ, ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಸರಿಯಾಗಿ ಕಲರ್ ಆಗಂಗಿಲ್ಲ ಅಂತ ಅನ್ನಕತ್ತಿದ್ದಾರೆ. ಅಂದರೆ ಯಾವುದಾದ್ರೂ ಬ್ಲ್ಯಾಕ್ ಪ್ಯಾಂಟ್ ಅಥವಾ ಟೀ ಶರ್ಟ್ ಕಾಟನ್ ಎಲ್ಲ ಇರ್ತಾವಲ್ಲ, ಅವು ಭಾಳ ದಿವಸ ಯೂಸ್ ಮಾಡಿದ್ಮೇಲೆ ಕಲರ್ ಡೌನ್ ಆಗ್ತಾ ಇರ್ತಾವೆ. ಹಂಗಾಗಿ ಅದು ಒಂದು 20 ರೂಪಾಯಿ ಕೊಟ್ರೆ ಆಯಿತು, ಕಲರ್ ಸಿಗುತ್ತೆ. ಅದು ಬ್ಲ್ಯಾಕ್ ಕಲರ್, ಅದು ಚಲೋತ್ನಾಗೆ ನೀರನ್ನು ಬಿಸಿ ಮಾಡಿಬಿಟ್ಟು ಅದ್ರಾಗ ಕಲರನ್ನು ಮಿಕ್ಸ್ ಮಾಡಿಬಿಟ್ಟಿಂದ ಅದು ಬಿಸಿ ನೀರೊಳಗನ ಪ್ಯಾಂಟ್ ಅಥವಾ ನಾವು ಯಾವುದಕ್ಕೆ ಕಲರ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಲ್ಲ ಅದನ್ನ ಒಂದು 2-3 ನಿಮಿಷ ನೆನೆಸಿಟ್ಬಿಟ್ಟು ಹಿಂದಿನ ಹಂಗೆ ಎತ್ತಿಟ್ಟು ಅದನ್ನ ಒಣಗಿಸ್ಬೇಕ್ರಿ. ಕಲರ್ ಚಲೋ ಆಗ್ತೈತಿ. ತನೂ ಇವತ್ತು ಮಾಡಿದ್ಲು, ಫಸ್ಟ್ ಟೈಮ್ ಮಾಡಿದ್ಲು, ಭಾಳ ಬೆಸ್ಟ್ ಆಗಿತ್ತು ನೋಡ್ರಿ. ಈಗಿದ್ರೆ ನಾನು ಈ ಕಡೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸ್ವಲ್ಪ ಶುಂಠಿನ ಹೆರಚ್ಬಿಟ್ಟು ಜ್ಯೂಸ್ ರೆಡಿ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡ್ರಿ. ಅಂದರೆ ನಿನ್ನೆನೂ ಕುಡ್ದಿತ್ತಿಲ್ಲ, ಅದಕ್ಕಾಗಿ ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ ಇತ್ತು, ಮತ್ತು ಊರಿಗೆ ಹೋದ್ಮೇಲೆಲ್ಲ ವೇಸ್ಟ್ ಆಗುತ್ತಂತೆ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರೈತೆ ಅಂತ ಹೆರಚ್ಬಿಟ್ಟು ಈಗಿದ್ರೆ ಜ್ಯೂಸ್ ರೆಡಿ ಮಾಡಾಕಂತೀನಿ. ನನ್ನ ಮಗಳಿದ್ರೆ ಹಂಗೆ ಯಾಕೆ ಕುಡಿತೀರಿ, ಡೈರೆಕ್ಟಾಗಿ ಬಾಯಿ ಒಳಗೆ ಮೂಗಿ ಹಿಡಿದ್ಬಿಟ್ಟು ಹಿಡ್ಕೊಂಬಿಡ್ರಿ, ಚಲೋ ಆಗ್ಬಿಡುತ್ತೆ, ಸುಮ್ಮನೆ ಯಾಕೆ ಇಟ್ಟು ಕಷ್ಟಪಡಾಕತ್ತೀರ ಅಂತ ಅನ್ನಕತ್ತಿದ್ಲು. ನಿನಗೆ ಹಾಗೆ ಮಾಡ್ತೀನಿ ಬಾ, ಮೂಗಿಡ್ದು ಹಾಕ್ಬಿಡ್ತೀನಿ ಬಾಯಿ ಒಳಗೆ ಅಂತ ಅನ್ನಕತ್ತಿದ್ದೆ. ಹಾಗೆ ಇರ್ತೈತಲ್ರಿ, ಸಣ್ಣ ಪುಟ್ಟ ಡಿಸ್ಕಸ್ ಮಾಡ್ಕೊತ ದಿನ ಸ್ಟಾರ್ಟ್ ಮಾಡೋದಾಗುತ್ತೆ. ಈಗಿದ್ರೆ ಅದನ್ನ ಬೆಟ್ಟದ ನೆಲ್ಲಿಕಾಯಿ ರಸನ ಹಿಂಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀರು ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಾಯಿತು. ಹಾಗಾಗಿ ರೆಡಿ ಮಾಡಿಕೊಂಡೆ. ಈಗಿದ್ರೆ ತನೂ ಇದ್ರೆ ಬಿಸಿನೀರನ್ನು ರೆಡಿ ಮಾಡಿಕೊಂಡು ತೊಗೊಂಡು ಹೊಂಟಿದ್ಲು. ಅಂದರೆ ಜಾಸ್ತಿ ಕಾಯಿಸ್ಬೇಕಾಗುತ್ತೆ, ಅದು ಸ್ವಲ್ಪ ಅದಕ್ಕಾಗಿ ಕಾಯಿಸ್ಬಿಟ್ಟು ತೊಗೊಂಡು ಹೋದ್ಲು ಕಲರ್ ಮಾಡ್ತಂತೇಳಿ. ಈಗಿದ್ರೆ ನಾನು ಚಪಾತಿ ಮಾಡ್ಬೇಕಂತ ಹಿಟ್ಟು ಕಲಸಿದಾಕಂತೀನಿ ನೋಡ್ರಿ. ಎಲ್ಲರೂ ಊರಿಗೆ ಹೋಗೋದಿದ್ಬಿಟ್ರೆ ಇಷ್ಟು ತಲೆ ಬಿಸಿ ಆಗುತ್ತಲ್ಲ, ಮನೆ ಕೆಲಸ ಮತ್ತು ಈ ಕಡೆ ಅಡುಗೆ ಕೆಲಸ ಅಂಥೇಳಿ ಜಾಸ್ತಿ ತಲೆ ಬಿಸಿ ಆಗ್ತಾ ಇರ್ತೈತಿ. ಬೆಳಗ್ಗೆ ಎದ್ದು ಕೂಡಲೇ ನಿನ್ನೇನು ಅರ್ಬಿ ತೊಗೋದಿತ್ತಿಲ್ಲ ರೀ, ಅರ್ಬಿ ಎಲ್ಲ ತೊಗೋದ್ಬಿಟ್ಟು ಜಳಕ ಮುಗಿಸಿ ಬರಾಟಿಗೆ ಫುಲ್ ಸುಸ್ತು ಅನ್ಸಾಕತ್ತಿತ್ತು ತಂಡ್ಯಾಗಂತೂ. ಈಗಿದ್ರೆ ಜ್ಯೂಸ್ ಕುಡಿದ್ಬಿಟ್ಟು ಹಿಟ್ಟು ಕಲಸಿಟ್ಟು ಆಮೇಲೆ ಪಲ್ಯ ಮಾಡ್ರೈತಂತ ಹಿಟ್ಟು ಕಲ್ಸಾಕಂತೀನಿ ನೋಡ್ರಿ. ನಾಷ್ಟಕ್ಕೂ ಆಗುತ್ತೆ ಮತ್ತು ಬುತ್ತಿ ಕಟ್ಕೊಂಡು ಹೋಗಾಕೂ ಆಗುತ್ತೆ. ನಿನ್ನೆ ಎಲ್ಲ ಮಾಡಿ ಇಟ್ಟಿದ್ದೀನಿ, ಹೋಳ್ಗೆ ಮತ್ತು ಚುಮ್ಮರಿ. ಅದು ಈಗ ಚಪಾತಿ ಅಷ್ಟು ಮಾಡಿಬಿಟ್ರೈತಲ್ರಿ. ಅಂದರೆ ನಮ್ಮ ಪದ್ಧತಿ ಏನೈತಲ್ಲ ಅದನ್ನ ಬಿಡಾಕೆ ಹೋಗಬಾರ್ದು, ಅದಕ್ಕಾಗಿ ನಾನು ಈ ರೀತಿ ಮಾಡೋದು. ಎಲ್ಲೇ ಹೋದ್ರೂ ಬುತ್ತಿ ಕಟ್ಕೊಂಡು ಹೋಗೋದು ಅದು ಪದ್ಧತಿ ಅಲ್ಲ. ನಾನು ಈ ಕಡೆ ಹಿಟ್ಟು ಕಲಿಸ್ತಾ ಇದ್ದೆ, ನಮ್ಮ ಮನೆಯವರು ಜಳಕ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಪೂಜೆನೂ ಮಾಡ್ರಿ ನೋಡ್ರಿ. ಈಗ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಡ್ರೆಸ್ ಹೊಲಸಾಗುತ್ತಂತ ಇದು ಅಫ್ರಾನ್ ಹಾಕೊಂಡ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ರಿ. ಅಂದರೆ ಏನಾರು ಸಿಡಿದ್ಬಿಟ್ರೆ ನನಗೆ ಹೆಂಗೆ ಗೊತ್ತೇ ಅಂದರೆ ಬೆಳಗ್ಗೆ ಒಂದು ಸಲ ಅರ್ಬಿ ಹಾಕೊಂಡ್ಬಿಟ್ರೆ ಮತ್ತೆ ಚೇಂಜ್ ಮಾಡೋಕೆ ಒಲ್ಲ ಅನ್ಸುತ್ತೆ. ಅದಕ್ಕಾಗಿ ಎಲ್ಲರೂ ಹೋಗೋದಿದ್ರೆ ಫಸ್ಟಿಗೆ ಅದನ್ನ ಜಳಕ ಆದ ಕೂಡಲೇ ಅರ್ಬಿನೇ ಹಾಕೊಂಡ್ಬಿಡೋದು. ಅದಕ್ಕಾಗಿ ಸ್ವಲ್ಪ ಎಣ್ಣೆ ಏನಾದರೂ ಸಿಡಿದ್ಬಿಟ್ರೆ ಹೊಲಸಾಗುತ್ತಂತೇಳಿ ಅಫ್ರಾನ್ ಹಾಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಮೊನ್ನೆ ಒಬ್ಬರು ಸಿಸ್ಟ್ರೆ ಕಮೆಂಟ್ ಒಳಗೆ ಅನ್ನಕತ್ತಿದ್ರು, ಏನ್ರಕ್ಕ ಅದು ಹೋಟೆಲ್ ಒಳಗೆ ಹಾಕೋತಾರಲ್ಲ ಆ ರೀತಿ ಹಾಕೊಂಡ್ಬಿಟ್ಟು ಅಡುಗೆ ಮಾಡಾಕತ್ತೀರಿ ಅಂತೇಳಿ. ಅದು ಡ್ರೆಸ್ ಹೊಲಸಾಗುತ್ತಂತೇಳಿ ಹಾಕೊಂಡಿದ್ದೆ ಅಷ್ಟೇ ರೀ. ಡೈಲಿ ಆದರೆ ಹೊಲಸಾದ್ರೂ ಸ್ವಲ್ಪ ಮನ್ಯಾಗ ಇರ್ತೀವಿ, ನಡೆಯುತ್ತೆ. ಹೊರಗಡೆ ಹೋಗಂದಾಗ ಹೊಲಸಾಗ್ಬಿಟ್ರೆ ಸ್ವಲ್ಪ ಅಸಹ್ಯ ಅನ್ಸುತ್ತಂತೇಳಿ ಅದನ್ನ ಎಫ್ರಾನ್ ಹಾಕೊಂಡ್ಬಿಟ್ಟು ಅಡುಗೆ ಮಾಡಾಕತ್ತಿದ್ದು. ಹೀಗಿದ್ರೆ ಮುಕ್ನಿಕಾಳು ಪಲ್ಯನೂ ರೆಡಿ ಮಾಡಿದೆ ನೋಡ್ರಿ. ನಿನ್ನೆ ಬೆಳಗ್ಗೆ ನೆನೆಸಿಟ್ಟಿದ್ದೆ ಅಲ್ಲ ಮುಕ್ನಿ, ಅದು ರಾತ್ರಿ ಸ್ವಲ್ಪ ನೀರೆಲ್ಲ ತೆಗೆದಿಟ್ಟಿದ್ದೆ. ಬೆಳಗ್ಗೆ ನಟಿಗೆ ಸ್ವಲ್ಪ ಮೊಳಕೆ ಬಂದಿದ್ದು, ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಐತ್ರಿ. ಊರಿಗೆ ಬಂದಿದ್ದು ನಮ್ಮ ತಂಗಿ ಮನೆಯೊಳಗೆ, ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೂಡ ಮುಂದಾಗ ಡಿಸ್ಟರ್ಬೆನ್ಸ್ ಕೇಳಿಸಾಕತ್ತಿರಬೇಕು ಲೈಟಾಗಿ. ಈಗಿದ್ರೆ ಪಲ್ಯನೂ ರೆಡಿ ಮಾಡಿಬಿಟ್ಟು ಸ್ವಲ್ಪ ಕ್ಯಾಪ್ಸಿಕಮ್ ಇದ್ದು ರೀ, ಹಾಗೆ ಇಟ್ಬಿಟ್ರೆ ವೇಸ್ಟ್ ಆಗುತ್ತಲ್ಲ, ಕಟ್ ಮಾಡಿಬಿಟ್ಟು ಹುರಿದ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕ್ಕೊಂಡು ತಿನ್ನಕ್ಕೆ ಬರುತ್ತೆ, ವೇಸ್ಟ್ ಯಾಕೆ ಮಾಡೋದಂತ ಈ ರೀತಿ ಅದನ್ನ ಹುರಿದ್ಬಿಟ್ಟು ಎತ್ತಿಡಾಕತ್ತಿದ್ದು ನೋಡ್ರಿ. ಅದೇ ತವಿ ಒಳಗೆ ಚಪಾತಿ ಮಾಡೋಕೆ ಬರುತ್ತಲ್ಲ
ಅದಕ್ಕಾಗಿ ಕ್ಯಾಪ್ಸಿಕಮ್ನು ಹುರಿದ್ಬಿಟ್ಟು ಎತ್ತಿಟ್ಟಿದ್ದೀನಿ ರೀ. ಇನ್ನು ಚಪಾತಿ ಅಷ್ಟು ಮಾಡ್ಬೇಕು ನೋಡಿರಿ. ಒಂದು 25 ಚಪಾತಿ ಮ್ಯಾಲೆ ಆಗ್ತಾವೆ. ಸ್ವಲ್ಪ ಹಿಟ್ಟು ಜಾಸ್ತಿನೇ ಕಲಿಸ್ದೆ ಅಂತ ಅನ್ಸಾಕತ್ತಿತ್ತು. ನಮ್ಮ ಮನೆಯವರು ಅದೇ ಅನ್ನತ್ತೀರಿ, ಎಷ್ಟು ಹಿಟ್ಟು ಕಲಸಿ ಎಷ್ಟು ಚಪಾತಿ ಮಾಡೋಕ್ಕೆ ಇದನ್ನೆಲ್ಲ ಅವ ಮಾಡೋಕ್ಕೆ ಅಂತೇಳಿ. ಅಂದರೆ ಕಟ್ಕೊಂಡು ಹೋಗೋಕ್ಕೂ ಆಗುತ್ತಾ, ನಾಷ್ಟಕ್ಕೂ ಆಗುತ್ತಾ ಅಂತೇಳಿ ನಾನು ಇಷ್ಟು ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಚಪಾತಿ ಮಾಡೋಕ್ಕತ್ತಿದ್ದು. ಮಿನಿಮಮ್ ಇಲ್ಲಾಂದ್ರೆ ಒಂದು ಅರ್ಧ ತಾಸು ಮ್ಯಾಲಾದ್ರೂ ಬೇಕಾಗುತ್ತೆ ರೀ. ಅಂದರೆ ಒಂದು ನಿಮಿಷಕ್ಕೆ ಒಂದು ಚಪಾತಿ ಮಾಡಿದ್ರು ಒಂದು 25-30 ಚಪಾತಿ ಆಗ್ತಾವಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗ ಚಪಾತಿ ಅಷ್ಟು ಮಾಡಿಬಿಟ್ರೆ ಮತ್ತೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಕ್ಕೆ ಬರುತ್ತೆ ಅಂತೇಳಿ ನಾನು ಈ ಕಡೆ ಎಲ್ಲ ಚಪಾತಿ ಮಾಡಿಬಿಟ್ಟು ಇಟ್ಟಿದ್ದೀನಿ ರೀ. ನನ್ನ ಮಗಳಿಗೆ ಚಪಾತಿ ಬೇಡ ಅಂತ ಉಪ್ಪಿಟ್ಟು ಬೇಕಂತ ಉಪ್ಪಿಟ್ಟು ಚೂಡಾಕ್ತಿನೋದಂತೀಗ, ಹಾಗಾಗಿ ಉಪ್ಪಿಟ್ಟು ರೆಡಿ ಮಾಡ್ಕೊಳಕತ್ತಿದ್ಲು. ಅದಕ್ಕೆ ತನಗೆ ಭಯಕತ್ತಿದೆ. ಇಷ್ಟೊಕ್ಕನೇ ಚಪಾತಿ ಮಾಡಿದ್ದೀನಿ ನಾನು. ಅಂದರೆ ನಾಷ್ಟಕ್ಕೂ ಆಗುತ್ತಾ ಮತ್ತು ಕಟ್ಕೊಂಡು ಹೋಗಾಕೂ ಆಗುತ್ತೆ ಅಂತೇಳಿ ನೀನಿದ್ರೆ ಉಪ್ಪಿಟ್ಟು ಮಾಡೋಕ್ಕಂತ ಇಷ್ಟೊಂದು ಚಪಾತಿ ಅದಾವು ಅಂತೇಳಿ ಅನ್ನಕತ್ತಿದ್ದೆ. ಇಲ್ಲ ಮಮ್ಮಿ ನಂಗೆ ಉಪ್ಪಿಟ್ಟು ಬೇಕಾಗೈತೆ ಅಂತೇಳಿ ರೆಡಿ ಮಾಡ್ಕೊಳಕತ್ತಿದ್ಲು. ಅದಕ್ಕೆ ಸ್ವಲ್ಪ ಮಾಡಿಬಿಡವ ನಿನಗೆ ಅಷ್ಟ ಅಂತೇಳಿ ಹೇಳೋದು ಕೂಡಲೇ ಸ್ವಲ್ಪ ಉಪ್ಪಿಟ್ಟು ರೆಡಿ ಮಾಡಿಕೊಂಡು ಉಪ್ಪಿಟ್ಟು ಚೂಡಾತಿನ್ಲು. ಈಗಿದ್ರೆ ನಾನು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ಟು ಮತ್ತು ಅರ್ಬಿ ಎಲ್ಲ ಒಣಗ್ಸಕ್ಕೆ ಹಾಕಿದ್ದೀರಿ. ಅವನು ಸ್ವಲ್ಪ ಒಣಗಿದ್ದನ್ನು ಎತ್ತಿ ಇಟ್ಟಿದ್ದೀನಿ. ಟೈಮ್ ಆಲ್ರೆಡಿ 12 ಗಂಟೆ ಆಕ ಬಂದೈತ್ರಿ. ಅದಕ್ಕಾಗಿ ಇನ್ನು ಬುತ್ತಿ ಎಲ್ಲ ಕಟ್ಕೊಂಡ್ಬಿಟ್ಟು ರೆಡಿ ಆದ್ರಾಯಿತು. ಊಟನೂ ಮುಗಿಸ್ದೆ ನಾನು. ಪಲ್ಯ ಮತ್ತು ಚಪಾತಿ ಊಟ ಮಾಡಿದೆ. ತನು ಮತ್ತು ನಮ್ಮ ಮನೆಯವರು ಉಪ್ಪಿಟ್ಟು ಮತ್ತು ಚುಮ್ಮರಿನೇ ತಿಂದರು. ಈಗ ತನು ಬಾಂಡೆ ತೊಗೊಳಕತ್ತಿದ್ಲು. ಮತ್ತೆಲ್ಲ ಎಲ್ಲರೂ ಹೋಗೋ ಮುಂದಾಗ್ರಿ ಇಷ್ಟು ತಲೆ ಬಿಸಿ ಇರುತ್ತಲ್ಲ, ಅದ್ರಾಗ ದೂರ ಹೋಗೋದಿದ್ರಂತೂ ಸಿಕ್ಕಾಪಟ್ಟೆ ತಲೆ ಬಿಸಿ ಇರುತ್ತೆ ರೀ. ಎಲ್ಲ ಕೆಲಸ ಮಾಡಿ ಕ್ಲೀನಿಂಗ್ ಕೆಲಸ ಮುಗಿಸಿನೇ ಹೋಗಬೇಕು. ಎಲ್ಲ ಹಾಗೆ ಇಟ್ಟಂತೂ ಹೋಗೋಕ್ಕಾಗಂಗಿಲ್ಲದ್ರಿ. ಬಂದ ಕೂಡಲೇ ಮತ್ತೆ ತೀರಾ ತಲೆ ಬಿಸಿ ಆಗುತ್ತೆ. ಅದಕ್ಕಾಗಿ ನಾನು ಎಲ್ಲೇ ಹೋಗೋದಿದ್ರೂ ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛಗೆ ಇಟ್ಬಿಟ್ಟೇ ಹೋಗಬೇಕು. ಬಂದ ಕೂಡಲೇ ಜಸ್ಟ್ ಒರೆಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕು. ಆ ರೀತಿ ಇದ್ಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಮತ್ತು ಟೆನ್ಷನ್ನು ಅನ್ಸಂಗಿಲ್ಲ. ಅದಕ್ಕಾಗಿ ಎಲ್ಲ ಸ್ವಚ್ಛ ಮಾಡಿ ಕೊಟ್ಟಿದ್ದೆ. ತನಗೆ ಸ್ವಲ್ಪ ಬಾಂಡೆ ಅಷ್ಟು ತೊಳೆದು ಬಿಡಮ್ಮ, ಬಾಂಡೆ ತೊಳೆದನ್ನ ರೆಡಿ ಆಗು. ನಾನು ಈಗ ಬುತ್ತಿ ಕಟ್ಕೊಂಡ್ಬಿಟ್ಟು ಮತ್ತು ಸ್ವಲ್ಪ ಇಡೋದು ವಾಯ್ಸ್ ಓವರ್ನು ಕೊಡಬೇಕಾಗೈತ್ರಿ. ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿಬಿಟ್ಟೇ ಹೋಗಬೇಕು. ಮತ್ತು ಹೊಂಟ್ಬಿಟ್ರೆ ಒಂದು 5-6 ತಾಸು ಮ್ಯಾಲೆ ಬೇಕಾಗುತ್ತೆ ರೀ. ಅಂದರೆ ನಾವು ಇಲ್ಲಿ 1 ಗಂಟೆಗೆ ಬಿಟ್ರೆ ಸಂಜೆ 6 ಗಂಟೆ ಮ್ಯಾಲೆ ಆಗುತ್ತೆ ಊರಿಗೆ ಹೋಗಾಕ. ಅದಕ್ಕಾಗಿ ಜಲ್ದಿನೇ ರೆಡಿ ಹಾಕತ್ತಿದ್ದು. ಈಗಿದ್ರೆ ಹೋಳಿಗೆ ಅದು ಎಲ್ಲ ಬುತ್ತಿ ಕಟ್ಟಿ ಇಟ್ಟಿದ್ದೀನಿ ರೀ. ಇನ್ನು ಚಪಾತಿನೂ ಕಟ್ಕೊಳಕಂತೀನಿ ನೋಡ್ರಿ. ನಮ್ಮ ಮನೆಯವ್ರ ಹಾಕತ್ತಿದ್ರು ತನು ಮತ್ತು ನಮ್ಮ ಮನೆಯವ್ರು, ಏನು ಮಮ್ಮಿ ನಮಗೆ ಒಂದು ವಾರಗಟ್ಲೆ ಇದೇ ಚಪಾತಿ ತಿನ್ಸೋರು ಇದ್ರಿ ನೀವು, ಅಷ್ಟು ಚಪಾತಿ ತೊಗೊಳಕತ್ತೀರಿ ಅಂತೇಳಿ. ಆದ್ರೂ ಅದು ಜಾಸ್ತಿ ಮಾಡಿದ್ದೆ ಅಲ್ರಿ ನಾನು. ಇವರು ಊಟ ಮಾಡ್ತಾರಂತೇಳಿ ಊಟ ಮಾಡಲಿಲ್ಲ, ಹಾಗಾಗಿ ಜಾಸ್ತಿನೇ ಆಗಿಬಿಟ್ಟು. ಮತ್ತು ಇಟ್ಬಿಟ್ರು ವೇಸ್ಟ್ ಆಗ್ತಾವಲ್ರಿ, ಸುಮ್ಮನೆ ಯಾಕೆ ಇಡೋದು. ನಾಯಿಗೆ ಎಷ್ಟೋ ಒಂದು 2-3 ಚಪಾತಿ ಹಾಕಿಬಿಟ್ಟು ಎಲ್ಲ ಕಟ್ಕೊಂಡ್ರಾಯ್ತು. ನಾಯಿ ಸಿಲ್ಲಂತ ನಾನು ದಪ್ಪಗೆ ಚಪಾತಿ ಮಾಡಿದ್ದೆ ರೀ, ಅದನ್ನೂ ಹಾಕಿದೆ. ಮತ್ತು ಇವನು ಚಪಾತಿ 1-2 ಚಪಾತಿ ಹಾಕಿಬಿಟ್ಟು ಗುಬ್ಬಚ್ಚಿಗೆ ಕಾಳೆಲ್ಲ ಹಾಕಿಬಿಟ್ಟು 2 ದಿವ್ಸಕ್ಕೆ ಆಗಷ್ಟು ಹಾಕಿದ್ವಿ. ಎಷ್ಟೇ ಹಾಕಿಬಿಟ್ರೆ ಅವು ಖಾಲಿ ಆಗ್ತಾವಲ್ರಿ. ಮತ್ತು ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಅದನ್ನ ಎಲ್ಲ ರೆಡಿ ಆಗ್ಬೇಕಿನ್ನ. ಅಂದರೆ ಎಲ್ಲರೂ ಹೋಗೋದಿದ್ರೆ ನನಗಂತೂ ಗಿಡಗಳ ಚಿಂತೆ ಜಾಸ್ತಿ ಇರೋದ್ರಿ. ಹೆಂಗಪ್ಪ ಏನು ಒಣಗ್ತಾವೇನಂತ ಅದೇ ವಿಚಾರ ಬರ್ತಾ ಇರ್ತೈತಿ. ಆದ್ರೂ ಎಲ್ಲದಕ್ಕೂ ಫಸ್ಟಿಗೆ ಚಲೋತ್ನಾಗ ನೀರು ಹಾಕಿಬಿಡ್ತೀನಿ. ಅಂದರೆ ಬೆಳಗ್ಗೆನೇ ಸ್ವಲ್ಪ ಹಾಕಿದ್ದೀನಿ ಮತ್ತು ನಿನ್ನೆನೂ ಹಾಕಿದ್ದೀನಿ. ಈಗಲೂ ಹೋಗೋ ಮುಂದೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟು ಹೋಗೋಣಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು 2-3 ದಿವಸ ಆದರೆ ನಡೆಯುತ್ತಲ್ರಿ. ಇವಾಗೇನು ಥಂಡಿ ಐತ್ಲ, ಹೊರಗಡೆದಾದ್ರೆ ಸ್ವಲ್ಪ ನೀರು ಹಾಕು ಯಾರಿಗಾರಂತ ಹಾಕಿ ಬರುತ್ತೆ. ಆದರೆ ಮನೆ ಒಳಗಿನ ಗಿಡಗಳಿಗೆ ಒಂದು 2-3 ದಿವಸ ನಡೆಯುತ್ತೆ ಅಂತ ಸ್ವಲ್ಪ ಜಾಸ್ತಿ ಎಲ್ಲ ನೀರು ಹಾಕಿ ಹೋಗ್ಬೇಕು ನೋಡ್ರಿ. ಅಂದರೆ ಗಿಡ ಆದ್ಮೇಲೆ ಜಾಸ್ತಿ ಕಾಳಜಿ ಇದ್ದವ್ರಿಗೆ ಅದೇ ವಿಚಾರ ಬರುತ್ತೆ. ಅದಕ್ಕಾಗಿ ಎಲ್ಲಿ ಹೋಗಾಕ ಮನ್ಸಾಗಂಗಿಲ್ಲ. ಹಂಗಾಗಿ ಈಗಿದ್ರೆ ನಾನು ಫಸ್ಟಿಗೆಲ್ಲ ಬುತ್ತಿ ಎಲ್ಲ ಕಟ್ಬಿಟ್ಟು ಆಮೇಲೆ ಗಿಡಗಳಿಗೆಲ್ಲ ಚಲೋತ್ನಾಗ ನೀರು ಹಾಕಿಬಿಟ್ಟು ಕೈಕಾಲು ಮುಖ ತಗೊಂಡು ರೆಡಿ ಆಗ್ಬೇಕು ನೋಡ್ರಿ. ಫೈನಲಿ ಬುತ್ತಿ ಎಲ್ಲ ಕಟ್ಕೊಂಡೆ ನೋಡ್ರಿ. ಯಾವಾಗಾರ ಒಂದ್ಸಲ ಹೋಗೋದಲ್ಲ, ಹಾಗಾಗಿ ಖಾಲಿ ಕೈಲೇ ಹೋಗಾಕೂ ಆಗಂಗಿಲ್ಲ. ಮತ್ತು ಹೊರಗಡೆ ತಿಂಡಿದೆಲ್ಲ ತೊಗೊಂಡ್ಬಿಟ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ಅಲ್ರಿ. ಕೈಯಾರೆ ಮಾಡಿಬಿಟ್ಟು ತೊಗೊಂಡು ಹೋಗೋದು ನನಗೆ ಖುಷಿ ಆಗುತ್ತೆ. ನಮ್ಮ ಮನೆಯವ್ರು ಅದೇ ಅನ್ನಕತ್ತಿದ್ರು, ಏನಾದರೂ ತೊಗೊಂಡು ಹೋಗಾಕೆ ಬರುತ್ತೆ, ಸುಮ್ಮನೆ ಯಾಕೆ ಇಷ್ಟು ಕಷ್ಟಪಡಾಕತ್ತಿ ಅಂತೇಳಿ. ಅಂದರೆ 2 ದಿವಸದಿಂದ ಇದನ್ನೇ ಮಾಡೋದಾಗ್ಬಿಡೋತ್ರಿ. ಹಂಗಾಗಿ ಅನ್ನಕತ್ತಿದ್ರು. ಆದರೆ ನಾವು ಕೈಯಾರೆ ಮಾಡಿಬಿಟ್ಟು ತೊಗೊಂಡು ಹೋಗಿದ್ದು ಅದೊಂಥರ ಟೇಸ್ಟ್ನೂ ಇರುತ್ತೆ ಮತ್ತು ಚಲೋನೂ ಅನ್ಸುತ್ತಲ್ರಿ. ಹೊರಗಡೆ ಏನು 100 ರೂಪಾಯಿ ಎಲ್ಲ 200 ರೂಪಾಯಿ ಕೊಟ್ಟರೆ ಏನಾದರೂ ಸಿಗುತ್ತಾ, ಆದರೆ ಈ ಥರ ಸಿಗಂಗಿಲ್ಲಲ್ರಿ. ಅದಕ್ಕಾಗಿ ಸ್ವಲ್ಪ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಿ ತೊಗೊಂಡು ಹೋದರೆ ಮನ್ಸಿಗೂ ಖುಷಿ ಆಗುತ್ತೆ, ತಿನ್ನೋರಿಗೂ ಖುಷಿ ಆಗುತ್ತಲ್ಲ. ಅದಕ್ಕಾಗಿ ಈ ರೀತಿ ಮಾಡಿಕೊಂಡು ತೊಗೊಂಡು ಹೋಗೋದು. ಅಂದ್ರೆ ನಾವು ಹೋಗೋದನ್ನೇ 2-3 ವರ್ಷಕ್ಕೆ ಒಂದ್ಸಲ. ಅದಕ್ಕಾಗಿ ಈಗ ಎಲ್ಲ ಇಷ್ಟ ಸಿಂಪಲ್ಲಾಗೆ ಮಾಡಿದ್ದು. ಹೋಳಿಗೆ ಮತ್ತು ಚಪಾತಿ ಏನು ನಮ್ಗೆ ದಿನ ತಿನ್ನೋಕೆ ಏನು ಬೇಕಾಗುತ್ತಲ್ರಿ ಅದನ್ನೇ ಅಷ್ಟೇ ಮಾಡ್ಕೊಂಡಿದ್ದು.
ಈಗ ಫೈನಲಿ ಹೋಳಿಗೆ ಅದು ಹಿಡಿಲಿಲ್ಲ, ಬೇರೆ ಬ್ಯಾಗ್ನಾಗ ಮತ್ತೆ ಹಾಕಿಬಿಟ್ಟು ಫೈನಲಿ ಬ್ಯಾಗ್ನು ಎಲ್ಲ ರೆಡಿ ಮಾಡಿ ರೆಡಿಯಾಗಿ ತೊಗೊಂಡು ಹೊಂಟಿದ್ದೀವಿ ನೋಡ್ರಿ. ಫೈನಲಿ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ಸಿಗೆ ಕುಂತು ಸ್ಟಾರ್ಟ್ ಆಗಿದೆ, ಬಸ್ ಹೊಂಟೈತ್ರಿ. ಎಲ್ಲರೂ ಹೋಗೋದಂದ್ರೆ ಫಸ್ಟ್ ಹೋಗೋ ತನಕ ಒಂಥರ ಮುಖದೊಳಗಿಂದ ಕೈನೇ ಬೇರೆ, ಹೋಗಿ ಆದಮೇಲೆ ಮುಟ್ಟೋದಾದ್ಮೇಲೆ ಫುಲ್ ಮುಖ ಎಲ್ಲ ಡಲ್ ಆಗಿಬಿಡುತ್ತೆ ರೀ. ಅಂದರೆ 5-6 ತಾಸುಗಟ್ಟಲೆ ಬಸ್ನಾಗ ಕುಂದ್ರೋದಂದ್ರೆ ಅದಕ್ಕಿಂತ ದೊಡ್ಡ ಕಷ್ಟ ಮತ್ತೊಂದಿಲ್ಲ ರೀ. ನನಗಂತೂ ಬಸ್ನಾಗ ಕುಂದ್ರೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ಸುತ್ತೆ. ಅದ್ರಾಗ ವಾಮಿಂಟ್ ಆಗ್ಲಾರ್ದು ಒಂದು ಟ್ಯಾಬ್ಲೆಟ್ ತೊಗೋಬೇಕು, ಮತ್ತು ತಲೆನೋವು ಬರಲಾರ್ದು ಒಂದು ಟ್ಯಾಬ್ಲೆಟ್ ತೊಗೋಬೇಕು. ನನಗಂತೂ ಬಸ್ನಾಗ ಕೂತ್ಬಿಟ್ರೆ ಸಾಕು ತಲೆನೋವು ಸ್ಟಾರ್ಟ್ ಆಗುತ್ತೆ ಮತ್ತು ವಾಮಿಂಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ ರೀ. ಅದಕ್ಕಾಗಿ ನಾನು ಎಲ್ಲರೂ ಹೋಗೋಕ್ಕಿಂತ ಮುಂಚೆನೇ ಫಸ್ಟಿಗೆ ವಾಮಿಂಟ್ ಆಗಲಾರ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ. ಅಂದರೆ ಬಸ್ ವಾಸನೆ ಮತ್ತು ಅದು ಧೂಳು ಡಸ್ಟೆಲ್ಲ ಆಗಿ ಬರೋಂಗಿಲ್ಲ ರೀ. ಅದಕ್ಕಾಗಿಯೇ ಆ ಥರ ಆಗ್ತಿರ್ತೈತಿ. ಕೆಲವೊಬ್ರಿಗೆ ಆಗುತ್ತೆ, ನನಗೆ ನಮ್ಮ ಮನೆಯೊಳಗೆ ಜಾಸ್ತಿ ರೀ. ಅಂದರೆ ಬಸ್ನಾಗ ಕೂತ ತಕ್ಷಣ ಫುಲ್ ಹೊಟ್ಟೆ ಎಲ್ಲ ತೊಳ್ಸೋದು ಮತ್ತು ವಾಮಿಂಟ್ ಬಂದರ್ಗತ್ಲೆ ಆಗೋದು, ಮತ್ತು ವಾಮಿಂಟ್ನೂ ಆಗುತ್ತೆ ಟ್ಯಾಬ್ಲೆಟ್ ತೊಗೊಳಿಕಂದ್ರೆ. ಫೈನಲಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಇಲ್ಲಿ ಆದ್ಯಾಗ ಊಟಕ್ಕೆ ಸ್ಟಾಪ್ ಮಾಡಿರಿ ನೋಡ್ರಿ. ನನ್ನ ಮಗಳಿಗಿದ್ರೆ ಏನು ನೋಡಿದ್ದೆಲ್ಲ ಬೇಕಾ ಅಂತವ, ಆದ್ರೆ ತೊಗೊಂಡು ಹಂಗೆ ಇಡೋದು. ಇಲ್ಲಿ ಊಟಕ್ಕೆ ಸ್ಟಾಪ್ ಮಾಡಿದ್ರು. ಅಲ್ಲಿ ಏನು ಸಿಗ್ತೈತೆ ಅಂದರೆ ಬರೀ ಬಜ್ಜಿ ಊಟ ಮತ್ತು ಪಾಪಡಿ ಇಂಥವೆಲ್ಲ ಸಿಗಾಕತ್ತಿದ್ದು. ನಮ್ಮ ಮನೆಯವರಿದ್ರೆ ತನಗೆ ಫ್ರೂಟಿ ತಂದು ಕೊಟ್ಟರು. ನನಗಿದ್ರೆ ಏನು ಬೇಕಂತ ಕೇಳಾಕತ್ತಿದ್ರು. ನನಗೇನು ಬೇಡ್ರಿ, ನನಗೇನು ತಿನ್ನಕ್ಕೆ ಮನಸ್ಸಿಲ್ಲ ಅಂತ ನಾನು ಅನ್ನಕತ್ತಿದ್ದೆ. ಆದರೆ ಇಲ್ಲಿ ಏನ್ರಿ ಏನು ಬೇಕು ಹೇಳೋ ತರ್ತೀನಿ ಅಂತ ಅನ್ನಕತ್ತಿದ್ರು. ಒಲ್ಲಂತ ಅಂದ ಕೂಡಲೇ ಪಾಪಡಿ ತಂದು ಕೊಡಾಕತ್ತಿದ್ರು. ಇನ್ನೇನು ತಿನ್ನೋದ್ರಿ, ಮೊದಲೇ ವಾಮಿಂಟ್ ಬಂದರ್ಗತ್ಲೆ ಆಗ್ತೈತಿ. ಪಾಪಡಿ ತಂದು ಕೊಟ್ಟಿದ್ರು ಸಣ್ಣ ಹುಡುಗಿ ಥರ. ಅದನ್ನೇ ನಗು ಬರಾಕತ್ತಿತ್ತು. ಇದನ್ನೇ ತಿಂದಿನಿಗಿದ್ದೇ ಚಲೋ ಅನ್ನಿಸ್ತೈತಿ ಅಂತ ಅನ್ನಕತ್ತಿದ್ರು. ಮತ್ತೇನು ಮಾಡೋದು, ಅದನ್ನೇ ಒಂದು ತಿಂದುಬಿಟ್ಟು ನಮ್ಮ ಮನೆಯವ್ರು ಒಂದು ತಿಂದು ಫೈನಲಿ ಇಲ್ಲಿ ಮಿರಾಜ್ಗೆ ಬಂದೀವಿ ನೋಡ್ರಿ. ಇನ್ನಿದ್ರೆ ಮತ್ತು ಬಸ್ಲಂದ ವೇಟ್ ಮಾಡಾಕತ್ತಿದ್ವಿ. ಅಂದ್ರೆ ನನಗೆ ಬಸ್ನಾಗ ಇಲ್ಲಿ ಕುಂತ ತಕ್ಷಣ ಅದು ಎಲ್ಲಿ ಇಳಿಬೇಕಾಗಿರ್ತೈತಿ, ಅಲ್ಲಿ ಮನೆ ಹತ್ರನೇ ಹೋಗಿ ಇಳಿಸ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಅಂತ ಅನ್ಸುತ್ತಾ. ಅಲ್ಲಿ ಇಲ್ಲಿ ಹತ್ತು ಏರು ಅಂತಂದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ದೂರ ಊರ ಇದ್ರಂತೂ ಇದೇ ಥರ ಕಷ್ಟಪಡ್ಬೇಕು ನೋಡ್ರಿ. ಈಗಿದ್ರೆ ಫೈನಲಿ ಮತ್ತು ಬಸ್ ಹತ್ತಿಬಿಟ್ಟು ಸ್ಟಾರ್ಟ್ ಆಗಿದ್ದು ನೋಡ್ರಿ ಗಾಡಿ. ಯಾವಾಗಪ್ಪ ಮನೆಗೆ ಹೋಗಿ ಮುಟ್ತೀವಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು. ಫೈನಲಿ ಮನೆಗೆ ಬಂದು ಮುಟ್ಟೋಟಿಗೆ 6:30 ಆಕೆ ಬಂದಿತ್ತು ನೋಡ್ರಿ. ಅಂದರೆ ಬೆಳಿಗ್ಗೆ 1 ಗಂಟೆಗೆ ಮನೆ ಬಿಟ್ಟಿದ್ದು. ಅಂದ್ರೆ 1 ಗಂಟೆಗಿನ್ನ 10 ನಿಮಿಷ ಕಮ್ಮಿ ಇತ್ತು ಆವಾಗ ಮನೆ ಬಿಟ್ಟಿದ್ದು. ಈಗ ಇಲ್ಲಿ ಬಂದು ಮುಟ್ಬೇಕಂದ್ರೆ 6:30 ಆಗಿ ಹೋಗಿತ್ತು ನೋಡ್ರಿ. ಇನ್ನು ಯಾವಾಗ ಕೈಕಾಲು ಮುಖ ತೊಗೊಂಡು ರೆಸ್ಟ್ ಮಾಡಲಪ್ಪ ಅಂತ ಅನಿಸ್ತಾ ಇರ್ತೈತಿ. ಅಂದರೆ ನಮ್ಮ ಬಸ್ನಾಗ ಕುಂದ್ರೋದು ಜಾಸ್ತಿ ಹೊತ್ತು ಆಗಂಗಿಲ್ಲ ಅಲ್ರಿ. ಅಂದರೆ ರೂಢಿ ಇರೋಂಗಿಲ್ಲ, ಹಾಗಾಗಿ ಒಲ್ಲಂತ ಅನಿಸ್ತಾ ಇರ್ತೈತಿ. ಮತ್ತು ಟಯರ್ಡ್ ಫೀಲ್ ಅನ್ನಿಸ್ತಿರ್ತೈತಿ. ಅಂದರೆ ಹೈರಾಣ್ ಥರ ಅನ್ನಿಸ್ತಿರ್ತೈತಿ ರೀ. ಈಗ ಫೈನಲಿ ಬಂದು ಮನೆಗೆ ರೀಚ್ ಆದ್ವಿ. ನನ್ನ ಮಗಳದ್ದು ಕೆಲಸ ಬಂದ ಕೂಡಲೇ ಅವರು ನಮ್ಮ ತಂಗಿ ಮನೆಯೊಳಗೆ ಲವ್ ಬರ್ಡ್ಸ್ ಇದ್ದು ರೀ. ಹಂಗಾಗಿ ಅವ್ರ ಸಂಗಟ ಆಟ ಆಡ್ತಾ ಕುಂತಿದ್ಲು. ಅಂದ್ರೆ ಹೆಸರು ಗೊತ್ತಿಲ್ಲ ನನಗೂ. ನಮ್ಮ ತನೂ ಹೇಳಿದ್ದು, ನಾವಂತೂ ಸಾಕಿಲ್ಲಲ್ರಿ, ಗೊತ್ತಿಲ್ಲ. ಮಮ್ಮಿಯು ಲವ್ ಬರ್ಡ್ಸ್ ಅದಾವು, ಭಾಳ ಚಂದ ಏನಂತಾರೆ ಆಟ ಆಡ್ತಿರ್ತಾವೆ, ನೋಡೋಕೆ ಖುಷಿ ಆಗ್ತೈತಿ ಅಂತೇಳಿ ನಮ್ಮ ತಂಗಿ ಮಕ್ಕಳು ಸಾಕನಂತೆ ಅಂದ್ಕೊಳ್ಳಿ ಅವರು ತಂದಾರ ಅಷ್ಟೇ ರೀ. ಬಂದು ಸ್ವಲ್ಪ ಹೊತ್ತು ಕೈಕಾಲು ಮುಖ ತೊಗೊಂಡು ಕುಂತಿದ್ವಿ. ಮತ್ತು ಬುತ್ತಿ ಎಲ್ಲ ತಂದಿದ್ದೆ ಅಲ್ರಿ, ತಂದಿಟ್ರಾಯ್ತು ಒಳಗಡೆ ಅಂತ ತಂದಿಡಾಕಂತೀನಿ. ನಮ್ಮ ತಂಗಿನೂ ಚಹಾ ರೆಡಿ ಮಾಡಾಕತ್ತಿದ್ಲು. ಇನ್ನು ಸ್ವಲ್ಪ ಚಹಾ ಕುಡಿದ್ಬಿಟ್ಟು ರೆಸ್ಟ್ ಮಾಡೋದು ನೋಡ್ರಿ. ದೂರ ಊರಿಗೆ ಹೋಗೋದಿದ್ರೆ ಇದೇ ರೀತಿ ಕಷ್ಟ ಆಗುತ್ತೆ ನೋಡ್ರಿ. ಅಂದ್ರೆ ಒಂದು ದಿವಸ ಹೋಗಾಕ, ಒಂದು ದಿವಸ ಬರಾಕ, ಅದ್ರೊಳಗನ ಟೈಮ್ ಹೋಗುತ್ತೆ. ಮತ್ತು ಇರಾಕ 1 ದಿವಸ 2 ದಿವಸ ಅಂದ್ರೆ 4 ದಿವಸ ಟೈಮ್ ಹಿಂಗೆ ಹೋಗ್ಬಿಡುತ್ತೆ. ಸಮೀಪ ಇದ್ಬಿಟ್ರೆ ಜಸ್ಟ್ ಬೆಳಿಗ್ಗೆ 1 ತಾಸು, ಸಂಜೆ ಬರಾಕ 1 ತಾಸು, ಹೋಗಾಕ 1 ತಾಸು ಆದರೆ ಏನು ಕಷ್ಟ ಅಂತ ಅನ್ಸಂಗಿಲ್ಲ. ಇಡೀ ದಿವಸ ಹೋಗೋದ್ರೊಳಗೆ ಮತ್ತು ಇಡೀ ದಿವಸ ಬರೋದ್ರೊಳಗನ ಆಗುತ್ತೆ. ಹಂಗಾಗಿನೇ ದೂರ ಊರಿಗೆ ಹೋಗಾಕ ಒಲ್ಲ ಅನ್ನಿಸ್ತಾ ಇರ್ತೈತಿ ಅಲ್ರಿ. ಏನು ಮಾಡೋಕ್ಕಾಗಂಗಿಲ್ಲ. ಮತ್ತು ದೂರ ಇದ್ದಲ್ಲಿ ವರ್ಷನಾಗ ಒಂದ್ಸಲ 2 ವರ್ಷಕ್ಕೆ ಒಂದ್ಸಲ ಹೋಗಿ ಬರಲೇಬೇಕಾಗುತ್ತಲ್ಲ. ಹಂಗಾಗಿ ಈಗ ಬಂದ್ವಿ ನೋಡ್ರಿ. ಚಹಾ ಕುಡಿದ್ಬಿಟ್ಟು ಕುಂತಿದ್ವಿ. ನಮ್ಮ ತಂಗಿ ಮಕ್ಕಳು ರಾಯಿ ಮನೆಗೆ ಹೋಗಿದ್ರು, ಅಂದ್ರೆ ಅವ್ರ ಅಜ್ಜಿ ಮನೆಗೆ ಹೋಗಿದ್ರು. ಇವಾಗ ಬಂದರು ನೋಡ್ರಿ. ಅಂದ್ರೆ ಬಂದು ಒಂದು ಅರ್ಧ ತಾಸು ಆದಮೇಲೆ ಬಂದರು. ಬಂದ ಕೂಡಲೇ ಈ ರೀತಿ ಸರ್ಕಸ್ ಮಾಡ್ತಾ ಇರ್ತಂದ್ರೆ ಇವನಿಗಂತೂ ನಮ್ಮ ಮನೆಯವ್ರ ಕಂಡ್ರೆ ಭಾಳ ಕಾಜಿ, ನಮ್ಮ ಮನೆಯವ್ರಿಗೆ ಇವ್ನ ಕಂಡ್ರೆ ಭಾಳ ಕಾಜಿ ರೀ. ಅಂದ್ರೆ ಅಷ್ಟು ಅವನಿಗೆ ಕನ್ನಡ ಸರಿಯಾಗಿ ಬರೋಂಗಿಲ್ಲ, ಇವರಿಗೆ ಮರಾಠಿ ಬರೋಂಗಿಲ್ಲ. ಆದ್ರೂ ಇಬ್ಬರು ಏನು ಒಂಥರ ಖುಷಿಯೊಳಗೆ ಮಾತು ಹೇಳ್ತಾ ಇರ್ತಾರೆ. ಅಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋತಾ ಇರ್ತಾರೋ. ಅದಕ್ಕಾಗಿ ಈಗ ಬಂದ ಕೂಡಲೇ ಅವರ ದೊಡ್ಡಪ್ಪಗೆ ಈ ರೀತಿ ಸರ್ಕಸ್ ಎಲ್ಲ
ಮಾಡಿಬಿಟ್ಟು ತೋರ್ಸಾಕತ್ತಿದ್ದ, ನೋಡು ಈ ಥರ ಮಾಡ್ತೀನಿ, ಆ ಥರ ಮಾಡ್ತೀನಿ, ಈ ಥರ ನಾನು ಲಾಗಟ್ ಹೊಡಿತೀನಿ ಅಂತ ಮರಾಠಿ ಒಳಗೆ ಹೇಳ್ಕಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾಗಿ ಕನ್ನಡ ಬರಲ್ಲ ಅಂದರೆ ಅರ್ಥ ಆಗ್ತಾವೆ, ಆದರೆ ಕನ್ನಡ ಸರಿಯಾಗಿ ಮಾತಾಡೋಕೆ ಬರೋಂಗಿಲ್ಲ. ನಮ್ಮ ಮನೆಯಾಗಿ ಮರಾಠಿ ಅರ್ಥ ಆಗ್ತಾವೆ, ಮಾತಾಡೋಕೆ ಸರಿಯಾಗಿ ಬರಲ್ಲ. ನಮಗೆ ಅರ್ಧಂಬರ್ಧ ಅಂದರೆ ಎಲ್ಲ ತಿಳಿತಾವೆ, ಮಾತಾಡೋಕೆ ಭಾಳ ದಿವಸ ಬಿಟ್ಟಿವಲ್ಲ, ಸ್ವಲ್ಪ ಬರ್ತೈತ್ರಿ. ಆದರೆ ನಮ್ಮ ತನುಗೆ ಮತ್ತು ಮನುಗೆ ಹಿಂದಿ ಚಲೋತ್ನೇ ಬರುತ್ತೆ, ಆದರೆ ಮರಾಠಿ ಅಷ್ಟೊಂದೇನು ಬರೋಂಗಿಲ್ಲ, ತಿಳಿತಾವೆ. ಈಗಿದ್ರೆ ಇವನ್ ಸರ್ಕಸ್ ನೋಡ್ತಾ ಕೂತಿದ್ವಿ. ಈ ದೊಡ್ಡೊಂದು ಏನೈತಲ್ರಿ, ಈ ಥರ ಆರ್ಟ್ ಎಲ್ಲ ಮಾಡ್ತಾ ಇರ್ತಾನೆ. ಇನ್ನೇ ಪೇಪರ್ ತಂದುಬಿಟ್ಟು, ಅಂದರೆ ಹೊರಗಡೆ ಹೋಗಿದ್ದಿಲ್ಲ ಅವ್ರ ಅಜ್ಜಿ ಮನೆಗೆ, ಬರಾಮ್ದ ಪೇಪರ್ ತಂದು ಈ ರೀತಿ ಮಾಡಿದ್ದ, ಅದನ್ನೇ ತೋರ್ಸಾಕತ್ತಿದ್ದ. ಈ ರೀತಿ ಮಾಡೋದ್ರೊಳಗಂತೂ ಭಾಳ ಫೇಮಸ್ ರೀ. ಏನಾದರೂ ಒಂದು ಡಿಫ್ರೆಂಟ್ ಟೈಪ್ ಪೇಪರಿಂದ ಟ್ರೈ ಮಾಡ್ತಾ ಇರ್ತಾನು. ಮತ್ತು ಏನಾದರೂ ಮಷಿನ್ ಜೇಂಟ್ ಮಾಡೋದು, ಅದನ್ನ ಮಾಡೋದು ಇದೇ ಥರ ಮಾಡ್ತಾನ್ರಿ ಅಂತ ಅವ್ರು ಪಪ್ಪಾನು ಹೇಳಾಕತ್ತಿದ್ರು. ಈಗಿದ್ರೆ ಸಣ್ಣೊಂದಂತೂ ಸುಮ್ಮನೆ ಕೊಡಂಗಿಲ್ಲ ರೀ, ಬರೀ ಲಾಗಟ್ ಹೊಡಿದು ಹಿಂಗೆ ಮಾಡೋದು ಅದನ್ನೆಲ್ಲ ಡ್ರೆಸ್ ಹೊಲ್ಸ್ ಮಾಡ್ಕೊಂಬಂದನು ಗಾರ್ಡನ್ಗೆ ಹೋಗಿ ಅಂತ ಅವ್ರ ಮಮ್ಮಿನೂ ಭಯಾಕತ್ತಿದ್ಲು. ಈಗಿದ್ರೆ ಮಾತಾಡ್ಕೊಂತ ಕುಂತಿದ್ದೀವಿ ನೋಡ್ರಿ. ಮಾತಾಡಿ ಊಟ ಎಲ್ಲ ಮುಗಿಸಿ ಬಿಡಬೇಕು. ಇನ್ನು ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.